ಇದೆ ಸರ್? ಸರ್ ಎಫ್ಸಿ ಇನ್ಶೂರೆನ್ಸ್ ಇನ್ನೂ 2030 ರನ್ನಿಂಗ್ ಇದೆ. 2030 3,80,000ಕ್ಕೆ ಇನೋವಾ ಸಿಗ್ತಿರೋದು ಸರ್. ಒಂದು 410 ಫೈನಲ್ ಆಗುತ್ತೆ ಸರ್. 4,10,000. ಇನ್ನೊಂದು ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಬೆಸ್ಟ್ ಪ್ರೈಸ್ ಇದು. ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ 9,80,000 ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಂದರೆ ಅದಕ್ಕೆ 480 ಆಗುತ್ತೆ ಸರ್. 5,10,000 ಈ ಗಾಡಿಗೆ. ಇದು ಬಂದು 725 ಫೈನಲ್. ನಾನೇ ಹೇಳಿದ್ದೀನಿ 725 ಫೈನಲ್ ಮಾಡ್ತೀನಿ ಅಂತ. ಇದು ಬಂದು ನಿಮಗೆ 610 ಹೇಳ್ತಿರೋದು. ಬಟ್ ನಾವು ಮಾತಾಡಿಸಿ ಬೇಕಾದ್ರೆ ನಿಮ್ಗೆ ಇನ್ನೂ ನೆಗೋಷಿಯಬಲ್ ಮಾಡಿಸಿ ಒಂದು 550 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಇದನ್ನು ಪೆಟ್ರೋಲು ಡೀಸೆಲ್ ಬನ್ನಿ ಒಂದ್ಸರ್ತಿ ನೋಡಿ ವಿಸಿಟ್ ಆಗಿ. ಸರ್ ಬೆಸ್ಟ್ ಪ್ರೈಸ್ ಹೇಳ್ತಾ ಇದ್ದೀನಿ 585 ಫೈನಲ್ ಆಗುತ್ತೆ ಸರ್. 5,85,000ಕ್ಕೆ ಫೈನಲ್ ಆಗುತ್ತೆ ಸರ್. ಇದು ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 14,90,000 ಫೈನಲ್ ಆಗುತ್ತೆ. ಹಿಂಗ್ ಬರುತ್ತೆ. ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್, ಅದು ಸಿಂಗಲ್ ಓನರ್. ಆಮೇಲೆ ಇದು ಕೂಡ ಸಿಂಗಲ್ ಓನರ್, ಇದು ಕೂಡ ಸಿಂಗಲ್ ಓನರ್. ಸ್ವಿಫ್ಟ್ ಯಾರು ನೋಡ್ತಿದ್ರೆ ಎಲ್ಲ ಸಿಂಗಲ್ ಓನರ್ ಇದೆ. 25 ಫೈನಲ್ ಆಗುತ್ತೆ ಸರ್. 5,25,000. ಮಾರ್ಕೆಟ್ ಏನ್ ನಡೀತಿರೋದು ಸರ್? ಇದೇ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ತಗೊಂಡ್ರೆ ನೀವು 6.5 ಕೆಳಗಡೆ ಎಲ್ಲೂ ಗಾಡಿ ಇಲ್ಲ ಸರ್. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಫಸ್ಟ್ ಟೈಮ್ ನಾನು 4 ವೀಲರ್ಸ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋದು. 12 ವರ್ಷ ಆಯ್ತು ಈ ಶೋರೂಮ್ ಸ್ಟಾರ್ಟ್ ಆಗಿ. ಸೋಷಿಯಲ್ ಮೀಡಿಯಾಗೆ ಇವಾಗ ಬರ್ತೀರಾ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಎಲ್ಲ ಗಾಡಿ ಮೇಲೂ ಬಂಪರ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಅಂಡ್ ಯಾವುದೇ ಗಾಡಿ ತಗೊಳ್ಳಿ ನೀವು, ಅಂಡ್ ಎಲ್ಲ ಶೋರೂಮ್ ರೆಕಾರ್ಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಮೇನ್ ರೋಡಲ್ಲೇ ಇದೆ. ಎಲ್ಲ ಕೇಳೋಣ. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಹೆಂಗಿದ್ದೀರಾ? ಅಂಡ್ ಟ್ರೆಂಡ್ ಇವಾಗ ಸೋಷಿಯಲ್ ಮೀಡಿಯಾ ನಡೀತಿರೋದು. ನೀವು ಇವಾಗ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಗಿದ್ದೀರಾ ಅಂತ ಹೇಳ್ಬೋದು. 12 ವರ್ಷ ಆಯ್ತು ಸರ್. ಹೌದು. ಅಂಡ್ ಯಾವ್ದು ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಸರ್? ಕಾಮಾಕ್ಷಿಪಲ್ಯ ಪೊಲೀಸ್ ಸ್ಟೇಷನ್ ಇದೆ ಸರ್. ತೋರಿಸಿ. ಕಾಮಾಕ್ಷಿಪಲ್ಯ ಪೊಲೀಸ್ ಸ್ಟೇಷನ್ ಆಪೋಸಿಟ್ ನಮ್ಮ ಶೋರೂಮ್ ಬರುತ್ತೆ ಸರ್. ಮಾಗಡಿ ಮೇನ್ ರೋಡ್. ಓಕೆ, ಮಾಗಡಿ ಮೇನ್ ರೋಡು, ಪೊಲೀಸ್ ಸ್ಟೇಷನ್, ಕಾಮಾಕ್ಷಿಪಾಳ್ಯ. 4 ವೀಲರ್ಸ್ ಅಂತ. ಆಲ್ಮೋಸ್ಟ್ ನಾನು ಆ ಕಡೆ ಈ ಕಡೆ ಓಡಾಡ್ತಿರ್ತೇನೆ ಸರ್. ಈ ಶೋರೂಮ್ ಕಾಣುತ್ತೆ ನನಗೆ. ಇನ್ನೂ ಯಾಕೆ ಅವ್ರು ವಿಡಿಯೋ ಮಾಡಿಸಿಲ್ಲ ಅಂತ ಅನ್ಸಿತ್ತು. ಅಂಡ್ ಇವಾಗ ಟ್ರೆಂಡ್ಗೆ ನೀವು ಹೋಗ್ತಿದ್ದೀರಾ ಅಂತ ಹೇಳ್ಬೋದು. ಅಂಡ್ ಸರ್ ಬಿಸ್ನೆಸ್ ಯಾವ ಥರ ಇದೆ ಸರ್ ಇಲ್ಲಿ? ಸರ್ ನಮ್ಮ ಬಿಸ್ನೆಸ್ ಬಂದು ಪ್ಯೂರ್ಲಿ ನಾವು ವೆಹಿಕಲ್ಸ್ ಮಾತ್ರ ಸಜೆಸ್ಟ್ ಮಾಡೋದು ಸರ್. ನಾವು ಯಾವುದೇ ಥರ ಮೈಗ್ರೇಟೆಡ್ ವೆಹಿಕಲ್ಸ್ಗೆ ಆಮೇಲೆ ಬೇರೆ ಥರ ವೆಹಿಕಲ್ಸ್ಗೆ ನಾವು ಇದು ಒತ್ತು ಕೊಡೋದಿಲ್ಲ. ಯಾಕಂದರೆ ಇಲ್ಲಿ ಬಂದು ಕಿಲೋಮೀಟರ್ ಮತ್ತು ಶೋರೂಮ್ ಸರ್ವಿಸ್ ಎಲ್ಲ ನಾವು ಗ್ಯಾರಂಟಿ ಕೊಟ್ಟು ನಾವು ಕಸ್ಟಮರ್ಗೆ ಸೇಲ್ ಮಾಡ್ತೀವಿ. ಆಮೇಲೆ ಪ್ರಾಬಬ್ಲಿ ಮೋಸ್ಟ್ಲಿ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನಾವು ಪುಷ್ ಮಾಡೋದು ವೆಹಿಕಲ್ಸ್. ಓಕೆ. ಅಂಡ್ ನಿಮಗೆ 7 ಸೀಟರ್ ನೋಡೋರಿಗೆ ಆಲ್ಮೋಸ್ಟ್ ಮಲ್ಟಿಪಲ್ ವೆಹಿಕಲ್ಸ್ ಹೌದು ಸರ್ ಹೇಳ್ಬೋದು. 3,80,000 7 ಸೀಟರ್ ಇನೋವಾ ಕೊಡ್ತೀವಿ. ಅಂಡ್ XV 11 ಡೀಸೆಲ್ ವೆಹಿಕಲ್ ಬೇಕಂದ್ರೆ ಡೀಸೆಲ್ ವೆಹಿಕಲ್ ಎಲ್ಲ ಗಾಡಿಗಳು ಸಿಗುತ್ತೆ. ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಇದೆ. ಅಂಡ್ ಇದಷ್ಟೇನಾ ಸರ್ ಸ್ಟಾಕ್ಸ್ ಅಲ್ಲಿ ಇನ್ನೂ ಸ್ಟಾಕ್ಸ್ ಚೇಂಜ್ ಆಗ್ತಿರುತ್ತಾ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ. ಅಂಡ್ ಅಡ್ರೆಸ್ ಹೇಳಿದಿರಾ ಎಲ್ಲಾನು. ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ಇಲ್ಲಿ ಪ್ರೆಸೆಂಟ್ಲಿ ಒಂದು 30 to 35 ವೆಹಿಕಲ್ಸ್ ಸಿಗುತ್ತೆ ಸರ್ ನಿಮಗೆ. ಆಮೇಲೆ ತರಿಸ್ಕೊಡ್ತೀವಿ. ಬೇಕಾದ್ರೆ ಕಸ್ಟಮರ್ ಹತ್ರ ಇರುತ್ತೆ ಒಂದೊಂದು ಗಾಡಿಗಳು ನಾವು ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ. ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬರಲಿ. ಹೌದು, ಮಾರ್ಕೆಟ್ ಚೆಕ್ ಮಾಡ್ಕೊಂಬರ್ಲಿ ಸರ್. ಮಾರ್ಕೆಟ್ ಅಲ್ಲಿ ಏನಿದೆ ವ್ಯಾಲ್ಯೂ ಅದಕ್ಕಿಂತ ಒಂದು 80 to 1 lakh ಡಿಫ್ರೆನ್ಸ್ ಇರುತ್ತೆ ಪ್ರೈಸಿಂಗು. ಆಮೇಲೆ ಬಂದು ನಾವು ಪ್ಯೂರ್ಲಿ ವೆಹಿಕಲ್ಸ್ ಮಾತ್ರ ಇದು ಮಾಡೋದು ಸರ್. ಯಾವುದು ಇಂಟ್ರೆಸ್ಟ್ ರೇಟ್ ಯಾವುದು ಇಲ್ಲ. ಇಂಟ್ರೆಸ್ಟ್ ರೇಟ್ ಇವಾಗ ಎಲ್ಲರೂ ಹೇಳ್ತಾರೆ ಕಡಿಮೆ ಸಿಗುತ್ತೆ ಅದು ಇದು ಅಂತ. ನಾವು ಆ ಥರ ಯಾವುದು ಇದು ಮಾಡೋದಿಲ್ಲ. ಎಲ್ಲ ವೆಹಿಕಲ್ಸ್ ಇದು ಮಾಡೋದು. ಅಂಡ್ ಮೋಸ್ಟ್ ಆಫ್ ದ ಗಾಡಿಗಳು ನಿಮ್ಮ ಹತ್ರ ಎಲ್ಲ ಸೆಕೆಂಡ್ ಓನರ್, ಫಸ್ಟ್ ಓನರ್ ಇದೆ ಸರ್. ಓಕೆ, ಎಲ್ಲ ಜೆನ್ಯೂನ್ ರೆಕಾರ್ಡೆಡ್. ಓಕೆ. ಅಂಡ್ ಕಸ್ಟಮರ್ ರಿವ್ಯೂ ನಾನು ನಿಮ್ಗೆ ತೋರಿಸಿದ್ದೀನಿ. ಯಾನ್ ತಗೊಂಡಿದ್ರು ಅವರು. ಅಂಡ್ ಜಸ್ಟ್ ಇವರ ಡಾಕ್ಯುಮೆಂಟ್ ಪರ್ಪಸ್ ಬಂದಿದ್ರು ಅಂತ ಹೇಳ್ಬೋದು. ಅವ್ರನ್ನ ಹಿಡ್ಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ. ಅಂಡ್ ಸರ್ ಡಾಕ್ಯುಮೆಂಟ್ ಎಲ್ಲ ಯಾವ ಥರ ಇದೆ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಅಂಡ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಅಂಡ್ ನಿಮಗೆ ಗೂಗಲ್ ಮ್ಯಾಪ್ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಆಗ್ತಾರೆ. ಫಸ್ಟ್ ಟೈಮ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋ 4 ವೀಲರ್ಸಲ್ಲಿ ಒಂದು ಲೈಕು ಆ್ಯಂಡ್ ಕಮೆಂಟ್ ಒಂದು ಹಾಕಿ. ಆ್ಯಂಡ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಕಸ್ಟಮರ್ ನೀವು ಕೇಳಬೇಕಾಗತ್ತೆ. ಅಂಡ್ ನಮಸ್ಕಾರ ಮೇಡಮ್, ಯಾವ ವೆಹಿಕಲ್ ತಗೊಂಡ್ರಿ? ನಾ ಹುಂಡಾಯಿ ಇಯಾನ್ ತಗೊಂಡಿದ್ದೀನಿ. ಸರ್ವಿಸ್ ಯಾವ ತರ ಇತ್ತು? ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ತಮಿಳ್ನಾಡಿನಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ದೀನಿ. ಟ್ರೈನಿಂಗ್ ಪರ್ಪಸ್ ಹತ್ರ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ರಿ. OLX ನೋಡ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಫಿಯರ್ ಇದೆಯಾ ಚೆನ್ನಾಗಿದೆಯಾ ಇಲ್ಲ. ನಾನು ತುಂಬಾ ಗಾಡಿ ಚೆನ್ನಾಗಿದೆ. 10 days ಆಗಿದೆ. ಓದ್ಕೊಂಡಿರ್ತೀನಿ. ಒನ್ ಮೋರ್ ಥಿಂಗ್ ಮೇಡಮ್, ಡಾಕ್ಯುಮೆಂಟ್ ಯಾವ ತರ ಇದೆ? ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಇದೆ. ಕಾಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ರೀಸನಬಲ್ ಕಾಸ್ಟ್ ಕಂಪೇರ್ ಮಾಡೋದಕ್ಕೆ ಅದರ್ ಪ್ಲೇಸ್ ನಾನು ತುಂಬ ಪ್ಲೇಸ್ ನೋಡಿದ್ದೀನಿ. ಆ ಪ್ಲೇಸಸ್ ಕಂಪೇರ್ ಮಾಡೋದಕ್ಕೆ ಇಲ್ಲಿ ಕಾಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ರೀಸನಬಲ್ ಪ್ರೈಸ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಈಸಿ ಪ್ರಾಸೆಸ್. ಅವರೇ ಎಲ್ಲ ಮಾಡ್ಕೊಡ್ತಾರೆ. ನಮ್ಗೆ ಏನೂ ಬೇಜಾರಿಲ್ಲ. ಎಲ್ಲ ಅವರೇ ಮಾಡ್ಕೊಡ್ತಾರೆ. ಸೊ ಪ್ರಾಬ್ಲಮ್ ಎಲ್ಲ ಟ್ರಸ್ಟ್ ಮಾಡಿ ಇಲ್ಲಿ ಬೈ ಮಾಡ್ಬೋದು. ಖಂಡಿತ ಮೇಡಮ್. 4 ವೀಲರ್ಸ್ ಅಲ್ಲಿ ಟ್ರಸ್ಟ್ ಮಾಡಿ ಗಾಡಿ ತಗೊಂಡ್ಬೋದು. ಅಂಡ್ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ಇಲ್ಲಿ
ನಂಬ್ಕೊಂಡು ಇಲ್ಲಿ ಬರ್ಬೋದಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹ್ಯಾಪಿ ಡ್ರೈವಿಂಗ್. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋದು 4 ವೀಲರ್ಸ್ ಅಲ್ಲಿ ಅಂಡ್ ಆಲ್ಮೋಸ್ಟ್ ದೊಡ್ಡ ಗಾಡಿಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು ಸರ್. ಬೆಸ್ಟ್ ಇಂದ ಮಾರ್ಕೆಟ್ ಕೊಡ್ತಿದ್ದೀರಾ ಸರ್. ಫಸ್ಟ್ ಗಾಡಿ ಡೀಟೇಲ್ ಹೇಳಿ ಸರ್. 2005 ಮಾಡಲ್ ಇನೋವಾ 380 ಆಗುತ್ತೆ ಸರ್. 3,80,000 ಅಂಡ್ ಓಡಿರೋದು ಸರ್ ಇದು ಸರ್. ಕಿಲೋಮೀಟರ್ ಬಂದು 1 lakh ಚೇಂಜ್ ಇದೆ. ರೆಕಾರ್ಡೆಡ್ ಸಿಗುತ್ತಾ? ರೆಕಾರ್ಡೆಡ್ ಸಿಗುತ್ತೆ ಸರ್. ಅಂಡ್ ನೋಡ್ಬೋದು ಟೈರ್ ಕಂಡೀಷನ್ ನೋಡ್ಬೋದು, ಮ್ಯಾಗ್ವೆಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡ್ಬೋದು, ವಿ ವರ್ಷನ್ ಆಗಿರುತ್ತೆ. ಇಂಟೀರಿಯರ್ ನಿಮಗೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಸಮೇತ ಬರುತ್ತೆ. ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ರೇಟ್ ನೋಡೋದ್ರೆ ಚೆನ್ನಾಗಿದೆ. 3,80,000. ಏನಾದರೂ ನೆಗೋಷಿಯೇಟ್ ಮಾಡ್ತೀರಾ ಸರ್? ಸರ್ ನೆಗೋಷಿಯಬಲ್ ಆಗುತ್ತೆ. 380 ಹೇಳ್ತಾ 2005 ಮಾಡಲು ನೆಗೋಷಿಯಬಲ್ ಆಗುತ್ತೆ ಅದರಲ್ಲೂ. ಓಕೆ, 2005 ಮಾಡಲು FC ಇನ್ಕ್ಲೂಡೆಡ್ ಸರ್? ಸರ್ FC ಇನ್ಶೂರೆನ್ಸ್ ಇನ್ನೂ 2030ವರೆಗೂ ರನ್ನಿಂಗ್ ಇದೆ. 2030ವರೆಗೆ 3,80,000ಕ್ಕೆ ಇನೋವಾ ಸಿಕ್ತಿರೋದು. ಅದು ನಿಮಗೆ ಇನ್ನೂ ನೆಗೋಷಿಯೇಟ್ ಅಂತ ಹೇಳ್ತಿದ್ದಾರೆ. ಬನ್ನಿ ಒಂದು ಸರ್ತಿ ನೋಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್. ಸರ್ ಇದು 2018 ಮಾಡಲು W11 ವಿತ್ ಸನ್ರೂಫ್ ವಿತ್ 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಹೌದು, ನಿಮಗೆ ಇಂಟೀರಿಯರ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು, ಮ್ಯಾಗ್ವೆಲ್ ಎಲ್ಲ ಬರುತ್ತೆ. 90% ಟೈರ್ಸ್ ಇದೆ. ಇಂಟೀರಿಯರ್ಗೆ ಹೋಗೋದವ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಸಮೇತ ಬರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಸರ್. ಡ್ರಿವನ್ ಆಗಿರೋದು 1,03,000 ಆಗಿದೆ ಸರ್. 1,03,000 ಓಡಿರೋ ಗಾಡಿ. ರೆಕಾರ್ಡೆಡ್ ಸರ್? ಹೌದು ಸರ್, ರೆಕಾರ್ಡೆಡ್ ಇದೆ. ಸಿಂಗಲ್ ಓನರ್? ಸಿಂಗಲ್ ಓನರ್. ಪ್ರೈಸಿಂಗ್ ಬಂದು ಬೆಸ್ಟ್ ಪ್ರೈಸ್ ಅಂದ್ರೆ ಒಂದು 12 lakhs ಆಗುತ್ತೆ ಸರ್. ಫೈನಲ್ 12 ಲಕ್ಷಕ್ಕೆ. 12 ಲಕ್ಷ. 12 lakh ಅಂಡ್ ಡೌನ್ ಪೇಮೆಂಟ್ ಸರ್? ಸರ್ ಲೋನ್ ಆಪ್ಷನ್ಗೆ ಹೋಗ್ತಾರೆ ಅಂದ್ರೆ ಒಂದು 8 to 9 lakhs ವರೆಗೂ ಲೋನ್ ಆಗುತ್ತೆ. ಓಕೆ, 8 ರಿಂದ 9 ಲಕ್ಷ ಅಂದ್ರೆ 3 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಸಾಕು. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಟಾಟಾ ಟಿಯಾಗೋ ಸರ್. ಸರ್ ಇದು ಬಂದು 2017 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಎಕ್ಸೈಟ್ ಬರುತ್ತೆ, ಟಾಪ್ ಎಂಡ್ ಇದೆ. ಆಮೇಲೆ ಪ್ರೈಸ್ ಬಂದಿತ್ತು, ಕಿಲೋಮೀಟರ್ ಬಂದಿ ಸರ್ ಜೆನ್ಯೂನ್ ಇದು ಜಸ್ಟ್ 35,000 ಡ್ರಿವನ್ ಆಗಿರೋದು. ಬರೀ 35,000 ಓಡಿರೋದು. ಎಕ್ಸೈಟ್ ಫುಲ್ಲಿ ಟಾಪ್ ಎಂಡ್ ಅಲ್ವಾ? ಹೌದು ಸರ್. ಅಂಡ್ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. 35,000 ಟಾಟಾ ಟಿಯಾಗೋ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಗಾಡಿ ನೋಡ್ಬೋದು. ಎಲ್ಲೂ ಡೆಂಟೋ ಸ್ಕ್ರಾಚ್ ಬರೋದಿಲ್ಲ. 90% ಟೈರ್ ಕೂಡ ಇದೆ. ಪ್ರೈಸಿಂಗು ಸರ್? ಸರ್ ಒಂದು 410 ಫೈನಲ್ ಆಗುತ್ತೆ ಸರ್. 4,10,000. ಇನ್ನೊಂದು ನೆಗೋಷಿಯಬಲ್ ಆಗುತ್ತೆ ಸರ್. ಬಂದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು 3.5 380 ವರೆಗೂ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಇನ್ನೊಂದು ಇನೋವಾ ಇರೋದು ಸರ್, ಹೇಳಿ ಸರ್. ಇದು 2014 ಮಾಡಲ್ಲು, Z ವರ್ಷನ್ ಬರುತ್ತೆ. 1,50,000 ಚೇಂಜ್ ಡ್ರಿವನ್ ಆಗಿದೆ. 1,50,000 ಓಡಿರೋ ಗಾಡಿ. ಅಂಡ್ ನೋಡ್ಬೋದು. ಅಂಡ್ ಗಾಡಿ ನಂಬರ್ ನೋಡ್ಕೊಳ್ಳಿ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ನಿಮಗೆ ಇಲ್ಲಿ ತೋರ್ಸೋಕೆ ಆಗೋದಿಲ್ಲ, ಒಂದು ಸ್ವಲ್ಪ ಕಂಜೆಸ್ಟ್ ಪ್ಲೇಸ್ ಆಗಿರೋದು. ಅಂಡ್ 2014 ಅಂದ್ರೆ ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಇದು. ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ. 9,80,000 ಆಗುತ್ತೆ. 9,80,000 ಆಗುತ್ತೆ. 9,80,000 ಬಂದರೆ ನೆಗೋಷಿಯೇಟ್ ಏನಾದರೂ ಮಾಡ್ತೀರಾ? ಅದರಲ್ಲಿ ಹೇಳಿರೋದೇ ಡೆಡ್ಲೈನ್ ಪ್ರೈಸ್ ಸರ್. ಇನ್ನೂ ಸ್ವಲ್ಪ ಬೇಕಾದ್ರೆ ಮಾಡೋಣ. ಬನ್ನಿ ಒಂದು ಸರ್ತಿ ನೋಡಿ. 9,80,000ಕ್ಕೆ 2014 ಮಾಡಲು Z ವರ್ಷನ್. ಓಕೆ, ಇನ್ನೊಂದು ಇರೋದು ಸರ್? ಸರ್ ಇದು ಬಂದು 2014 ಮಾಡಲ್, ಸೆಕೆಂಡ್ ಓನರ್, 1,61,000 ಗ್ಯಾರಂಟಿ. ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ. 1,61,000 ಓಡಿರೋ ಗಾಡಿ. ಶೋರೂಮ್ ರೆಕಾರ್ಡೆಡ್. ಟೈರ್ ನೋಡಿ ತೋರಿಸ್ತಿದ್ದೀನಿ. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಎಲ್ಲೂ ಡೆಂಟೋ ಸ್ಕ್ರಾಚ್ ಬರೋದಿಲ್ಲ ಸರ್. ಸಿಂಗಲ್ ಓನರ್? ಹೌದು ಸರ್. ಇಲ್ಲ, ಸೆಕೆಂಡ್ ಓನರ್ ಬರುತ್ತಿದ್ದು. ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಹಾಕಿದ್ದಾರೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಆಫ್ಟರ್ ಮಾರ್ಕೆಟ್. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ರೆಕಾರ್ಡೆಡ್ ಓಡಿರೋದು. ಸೆಕೆಂಡ್ ಓನರು. ಯಾರು ಇನ್ನೋ ವೇರಿಯಂಟು ಸರ್? ಸರ್ ವಿ ವರ್ಷನ್ ಬರ್ತೀವಿ. ವಿ ವರ್ಷನ್. ಪ್ರೈಸಿಂಗು ಫೈನಲ್ ಟು ಫೈನಲ್ ಒಂದು 1060 ಆಗುತ್ತೆ ಸರ್. 10,60,000. 10,000 ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಒಂದು 2 lakhs ಮಾಡಿದ್ರೆ ಸಾಕು ಸರ್. ಎಸ್. ಹಾಗೆ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಸರ್ ಎರ್ಟಿಗಾ. ಅದು ಪೆಟ್ರೋಲ್ ಯಾವುದು ಸರ್? 2013 ಮಾಡಲ್ಲು, VXI ಬರುತ್ತೆ. ಇದು VXI ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಇದೆ. ಓಡಿರೋದು ಸರ್ ಕಿಲೋಮೀಟರ್ ಬಂದು 83,000 ರೆಕಾರ್ಡೆಡ್ ಇದೆ. ಆಮೇಲೆ ವೆಲ್ ಮೇಂಟೈನ್ ಶೋರೂಮ್ ವೆಹಿಕಲ್ ಇದೆ. ಟೈರ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತಿದೆ ನಿಮಗೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಡ್ರಿವನ್ ಕೇಳಿದ್ದೀನಿ ನಾನು. VXI ವೇರಿಯಂಟ್ ಆಗಿರೋದ್ರಿಂದ ಫೀಚರ್ಸ್ ಎಲ್ಲ VXI ಫೀಚರ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು ಎರ್ಟಿಗಾ 2 ಆಲ್ಮೋಸ್ಟ್ ನಿಮಗೆ 16 ರಿಂದ 18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಪ್ರೈಸಿಂಗು ಸರ್ ಬೆಸ್ಟ್ ಪ್ರೈಸ್ ಅಂದ್ರೆ ಅದಕ್ಕೆ 480 ಆಗುತ್ತೆ ಸರ್ ಫೈನಲ್. 4,80,000. 4,80,000ಗೆ ಸಿಕ್ತಿರೋದು. ಡೆಡ್ ಲೈನ್. ಅದು ಡೆಡ್ ಲೈನಾ? ಹೌದು ಸರ್. ನೆಗೋಷಿಯಬಲ್ ಇಲ್ಲ ಸರ್, 480 ಫೈನಲ್. ನೆಕ್ಸ್ಟ್ ಸರ್? ಸರ್ ಇದು ಕ್ರೆಟಾ 2016 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್, SX ಬರುತ್ತೆ. ಡೀಸೆಲ್ SX ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರು. ಅಂಡ್ ಟೈರ್ ನೋಡ್ಬೋದು. ಮ್ಯಾಗ್ವೆಲ್ ಎಲ್ಲ ಬರುತ್ತೆ. 80 to 90% ಟೈರ್ಸ್ ಇದೆ ಸರ್. ಪ್ರೈಸಿಂಗು ಸರ್ ಒಂದು 825 ಫೈನಲ್ ಆಗುತ್ತೆ ಸರ್. 8,25,000 ಫೈನಲ್. 8,25,000 ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಬಂದು 1,20,000 ಡ್ರಿವನ್ ಆಗಿದೆ. 1,20,000 ಓಡಿರೋದು. ಓನರ್ ಬಂದು ಸೆಕೆಂಡ್ ಓನರ್ ಇದೆ ಸರ್. ಡೀಸೆಲ್ ವೇರಿಯಂಟ್ ಗಾಡಿ. ಅಂಡ್ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. 70 to 80% ಆಗುತ್ತೆ ಆಗುತ್ತಾ?
ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಮಹೀಂದ್ರಾ ಝೈಲೋ ಸೆಕೆಂಡ್ ಓನರ್ ಸರ್ ಇದು 2011 ಮಾಡಲು ಹೇಳಿ. 2011 ಮಾಡಲ್ ಝೈಲೋ E8 ಬರುತ್ತೆ, ಸೆಕೆಂಡ್ ಓನರ್ ಇದೆ. ಕಿಲೋಮೀಟರ್ ಬಂದು 1 lakh ಚೇಂಜ್ ಡ್ರಿವನ್ ಆಗಿದೆ, ಆಮೇಲೆ ವೆಲ್ ಮೇಂಟೈನ್ ಆಗಿರೋದೆ, ಆಮೇಲೆ 380ಗೆ ಫೈನಲ್ ಆಗಿದೆ ಸರ್. 3,80,000ಕ್ಕೆ 2011 ಮಾಡಲು ಝೈಲೋ ಸಿಗ್ತಿರೋದು. ಅಂಡ್ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡಬಹುದು. ಅಂಡ್ ಇಂಟೀರಿಯರ್ ಒಂದ್ಸರ್ತಿ ಬಂದು ವಿಸಿಟ್ ಆಗಿ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಫುಲ್ಲಿ ಟಾಪ್ ಸ್ವಲ್ಪ ಕಂಜೆಸ್ಟೆಡ್ ಪ್ಲೇಸ್ ಆಗಿರೋದ್ರಿಂದ ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ. ನಂಬರ್ ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಂಡು ಈ ಗಾಡಿ ಬೇಕು ಅನ್ನೋರಿಗೆ ಕಾಲ್ ಮಾಡಿ ಕೆಳಗಡೆ ಕೊಟ್ಟರೆ ನಂಬರ್ಗೆ. ಹಾಗೆ ಮತ್ತೊಂದು ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಸರ್ ಫಾರ್ಚುನರ್ ನೋಡೋರಿಗೆ ಹೇಳಿ. ಸರ್ ಇದು ಫಾರ್ಚುನರ್ ಬಂದು 2014 ಮಾಡಲ್ ಸೆಕೆಂಡ್ ಓನರ್ ಇದೆ. ಓಕೆ, 2 lakhs ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಡ್ರಿವನ್ ಆಗಿದೆ. ಆಟೋಮೆಟಿಕ್ ಸರ್ ಇದು. ಆಟೋಮೆಟಿಕ್ ಹೌದು. 4x2 4x4 ಆಟೋಮೆಟಿಕ್ ಇದು. ಆಟೋಮೆಟಿಕ್ ಕೇಳೋರಿಗೆ ಒಳ್ಳೆ ಆಟೋಮೆಟಿಕ್ ವೆಹಿಕಲ್ ಇದೆ ಸರ್. ಹಾಗೆ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 14,90,000 ಫೈನಲ್ ಆಗುತ್ತೆ. 14,90,000 ಆಗಿರುತ್ತೆ. ಅಂಡ್ 4x4 ಗಾಡಿ 2 ಲಕ್ಷ ರೆಕಾರ್ಡೆಡ್ ಕಿಲೋಮೀಟರ್ ಸೆಕೆಂಡ್ ಓನರ್ ಆಗಿದೆ. ಹಾಗೆ ಇದು ಬಂದು ಆಟೋಮೆಟಿಕ್ ಆಗಿರುತ್ತೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಸೈಟ್ಲಿ. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ 2018 ಮಾಡಲು ವರ್ನ SX ಬರುತ್ತಿದ್ದು 77 ಶೋರೂಮ್ ರೆಕಾರ್ಡೆಡ್ ಇದೆ. ಹಾಗೆ ಪೆಟ್ರೋಲ್ ವೇರಿಯಂಟ್ ಸರ್, ಸಿಂಗಲ್ ಓನರ್, 77,000 ಓಡಿದೆ, 77,000 ಡ್ರಿವನ್ ಆಗಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ ನೋಡ್ಬೋದು ನಿಮಗೆ. ಅಂಡ್ ಸಿಂಗಲ್ ಓನರ್ಗೆ ನೀವು ಕೋಟ್ ಮಾಡ್ತಿರೋದು 8 ಲಕ್ಷ ಸರ್. 8 ಲಕ್ಷ ಕೋಟ್ ಮಾಡ್ತಿದ್ದೀನಿ ಸರ್. ಆದ್ರೆ ನಾನು ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಬಂದ್ರೆ 725 ಫೈನಲ್ ಕ್ಲೋಸ್ ಮಾಡ್ತೀನಿ. 7,25,000 7,25,000 ಫೈನಲ್ ಕ್ಲೋಸ್ ಮಾಡ್ತೀನಿ. 7,25,000 ಬಂದ್ರೆ ಒಂದು 70 to 80% ಲೋನ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇರೋದು ಸರ್ ಇದು ವರ್ನಾ ಸರ್, 2016 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, 73,000 ಡ್ರಿವನ್ ಆಗಿದೆ. 640 ಹೇಳ್ತಾ ಇರೋದು, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಒಂದು 580-590 ರೇಂಜಲ್ಲಿ ಆಗುತ್ತೆ ಸರ್. ಓಕೆ. ಅಂಡ್ ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜ್ ಆರಾಮಾಗಿ ಬರುತ್ತೆ. ನಿಮಗೆ ಆಪ್ಷನ್ ಇದೆ, ರೆಡ್ ಬೇಕಾ ರೆಡ್, ಬ್ಲಾಕ್ ಕಲರ್ ಬೇಕಾ ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್. ಅಂಡ್ ನಿಮಗೆ ಟೈರ್ ಮ್ಯಾಗ್ವೆಲ್ ಎಲ್ಲ ಬರುತ್ತೆ, A to Z ಫೀಚರ್ಸ್ ಬರುತ್ತೆ. ಇಂಟೀರಿಯರ್ ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್. ಅಂಡ್ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ, ಕಂಪನಿಯಿಂದನೇ ಬಂದಿರೋದಲ್ವಾ ಸರ್ ಎಲ್ಲ? ಹೌದು ಸರ್, ಎಲ್ಲ ಕಂಪ್ನಿ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್ ನೆಕ್ಸ್ಟ್ ಇರೋದು ಸರ್ ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಬರುತ್ತೆ ಸರ್. 1.6 ಡೀಸೆಲ್. ಹೌದು. ಇದು ಕೂಡ SX ಆಗಿದೆ. ಆಪ್ಷನ್ ಜಾಸ್ತಿ ಇದೆ ಸರ್ ನಿಮ್ಮ ಹತ್ರ. ವರ್ನ ಆಪ್ಷನ್ಸ್ ಇದೆ ಸರ್. ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ. 86,000 ಓಡಿರೋ ಗಾಡಿ. ಏರ್ ಬ್ಯಾಗು, AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, A to Z ಫೀಚರ್ಸ್ ಬರುತ್ತೆ ನಿಮಗೆ. ಅಂಡ್ ಡೀಸೆಲ್ ವೇರಿಯಂಟು ನಿಮಗೆ ಮೈಲೇಜ್ ಒಂದು 18-20 22 ವರೆಗೂ ಬರುತ್ತೆ ಸರ್. 22ವರೆಗೆ ಬರುತ್ತೆ ಸಿಟಿಲಿ. ಲಾಂಗ್ ಅಲ್ಲಿ 22 ವರೆಗೂ ಬರುತ್ತೆ ಸರ್. ಓಕೆ. ಸಿಟಿಲಿ ಒಂದು 20-18 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ವಿತ್ ಬಿಲ್ ಇದೆ. ಓಕೆ. ಪ್ರೈಸಿಂಗು ಸರ್ ಪ್ರೈಸಿಂಗ್ ಬಂದು ಒಂದು 680 ಆಗುತ್ತೆ. 6,80,000. 6,80,000 ಸರ್. ಡೌನ್ ಪೇಮೆಂಟ್ 1.5 ಲಕ್ಷ ಸರ್. ಒಂದು 50,000 ತಗೊಂಡ್ಬಂದ್ರೆ ಸಾಕು. 50,000 ತಗೊಂಡ್ಬಂದ್ರೆ ಆಪ್ಷನ್ ನಿಮಗೆ ಸಿಗುತ್ತೆ. ಈ ಕಲರ್ ಬೇಕಾ, ಆ ಕಲರ್ ಬೇಕಾ, ಮತ್ತೆ ಇನ್ನೊಂದು ಬ್ಲ್ಯಾಕ್ ಕೂಡ ಇದೆ ಸರ್. ಬ್ಲ್ಯಾಕ್ ಕೂಡ ಇದೆ, ಬನ್ನಿ ಅದಕ್ಕೆ ಹೋಗೋಣ. ಅಂದ್ರೆ ಅಂಡ್ ಇದು ನಿಮಗೆ ಪೆಟ್ರೋಲ್ ಅಲ್ವಾ ಸರ್? ಹೌದು ಸರ್, ಇದು ಪೆಟ್ರೋಲ್ 1.6 ಬರುತ್ತೆ. 2 ಪೆಟ್ರೋಲ್ ನಿಮಗೆ ಸಿಗುತ್ತೆ. ಅಂಡ್ 2 ಡೀಸೆಲ್ ಸಿಗುತ್ತೆ. ಹೌದು. ಇದು 2013 ಮಾಡಲ್ ಸಿಂಗಲ್ ಓನರ್, 82,000 ಡ್ರಿವನ್ ಆಗಿದೆ. ಓಕೆ. ಅಂಡ್ 80 ಇಂಟೀರಿಯರ್ ನಿಮಗೆ ಎಲ್ಲಿಂದಾನೆ ತೋರಿಸ್ತೀನಿ. ಅಂಡ್ 4 ಆಪ್ಷನ್ ನಿಮಗೆ ಸಿಗುತ್ತೆ. ಅಂಡ್ ಲೋನ್ ಕೂಡ 4 ಸಿಗುತ್ತೆ. ಎಲ್ಲಕ್ಕೂ ಲೋನ್ ಸಿಗುತ್ತೆ. ಅಂಡ್ ಟೈರ್ ಕೊಂಡು ನೋಡ್ಬೋದು, 80% ಟೈರ್ಸ್ ಇದೆ ಸರ್. ಪ್ರೈಸಿಂಗು ಸರ್ 510 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5,10,000 ಸಿಂಗಲ್ ಓನರು ವರ್ನಾ ಸಿಕ್ಕಿರೋದು ಸರ್. 5,10,000 ಈ ಗಾಡಿಗೆ. ಇದು ಬಂದು 725 ಫೈನಲ್. ನಾನೇ ಹೇಳಿದ್ದೀನಿ 725 ಫೈನಲ್ ಮಾಡ್ತೀನಿ ಅಂತ. ಇದು ಬಂದು ನಿಮಗೆ 610 ಹೇಳ್ತಿರೋದು, ಬಟ್ ನಾವು ಮಾತಾಡಿಸಿ ಬೇಕಾದ್ರೆ ನಿಮ್ಗೆ ಇನ್ನೂ ನೆಗೋಷಿಯಬಲ್ ಮಾಡಿಸಿ ಒಂದು 550 ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಪೆಟ್ರೋಲು ಡೀಸೆಲ್ಲು ಬನ್ನಿ ಒಂದ್ಸರ್ತಿ ನೋಡಿ, ವಿಸಿಟ್ ಆಗಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ ಸರ್, ರಿಡ್ಸ್. ಮತ್ತೆ ಏನು ಹೇಳ್ತಿದ್ರಾ? ಎಲ್ಲ SX ಅಂತ. ಎಸ್ ಸರ್. ಹಾಗೆ ನೆಕ್ಸ್ಟ್ ರಿಡ್ಸ್ ನೋಡೋರಿಗೆ ಸರ್, ಇದು 2014 ಮಾಡಲು ರಿಡ್ಸ್ VDI ಸರ್, ಡೀಸೆಲ್ ಆಗಿದೆ. ಹಾಗೆ ಸಿಂಗಲ್ ಓನರ್ ಆಗಿದೆ. ಒಂದು 440 ಹೇಳ್ತಾ ಇರೋದು ಸರ್, ಸ್ವಲ್ಪ ನೆಗೋಷಿಯಬಲ್ ಆಗಿದೆ. ಓಡಿರೋದು ಸರ್ ಕಿಲೋಮೀಟರ್ ಬಂದು 90,000 ಕಿಲೋಮೀಟರ್ಸ್ ಡಿವೈಡ್ ಆಗಿದೆ. 90,000 ಡೀಸೆಲ್ ರಿಡ್ಸ್ ಯಾರು ಹುಡುಕ್ತಿರೋರಿಗೆ. ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬರುತ್ತೆ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರೋದು. ಅಂಡ್ ಲೋನ್ ಏನಾದರೂ ಸಿಗುತ್ತಾ ಸರ್? ಸರ್ ಇದಕ್ಕೆ ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ. ಆಗುತ್ತೆ ಸರ್. ಓಕೆ ಹೇಳಿ. ಇದು ಬಂದು 2018 ಮಾಡಲ್ಲು ಸೆಕೆಂಡ್ ಓನರ್ ಆಗಿರುತ್ತೆ. ಹಾಗೆ T4 ಇದು ಬಂದು ನಿಮಗೆ ಬೆಸ್ಟ್ ಪ್ರೈಸ್ಗೆ ಆಗ್ತಿರುತ್ತೆ ಸರ್. ಒಂದು 525 ಫೈನಲ್ ಆಗುತ್ತೆ ಸರ್. 5,25,000 ಮಾರ್ಕೆಟ್ ಏನು ನಡೀತಿರೋದು ಸರ್? ಇದೇ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ತಗೊಂಡ್ರೆ ನೀವು 6.5 ಕೆಳಗಡೆ ಎಲ್ಲೂ ಗಾಡಿ ಇಲ್ಲ ಸರ್. ಪಕ್ಕ 2018 ಮಾಡಲ್ ಸೆಕೆಂಡ್ ಓನರು ನಿಮಗೆ ಪಕ್ಕ ಹೇಳ್ತಾ ಇದೀನಿ. 525 ಫೈನಲ್ ಆಗುತ್ತೆ. 525. ಓಕೆ. ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಂಡು ಬನ್ನಿ. ಅಂಡ್ ಈ ಗಾಡಿ ನಿಮಗೆ T4 ಅದು T8 ಅದು T8. ಅಂಡ್ ಓಡಿರೋದು ಸರ್? ಇದು ಬಂದು
70 ಚೇಂಜ್ ಡ್ರಿವನ್ ಆಗಿದೆ ಸರ್. ಬನ್ನಿ ಒಂದ್ಸರ್ತಿ ನೋಡಿ ಅಂಡ್ ನಿಮಗೆ ಗಾಡಿ ಇಷ್ಟ ಆದ್ರೆ ತಗೊಳ್ಳಿ ಸರ್. 2014 ಸಿಂಗಲ್ ಓನರ್ ಗಾಡಿ ಸ್ಯಾಂಟ್ರೋ ನೋಡೋರಿಗೆ. ಸ್ಯಾಂಟ್ರೋ 2014 ಸಿಂಗಲ್ ಓನರ್ ತುಂಬಾ ರೇರ್ ಸರ್, ಸಿಗೋದು ಎಲ್ಲೂ ಸಿಗೋದಿಲ್ಲ. ಇಲ್ಲಿದೆ ಗಾಡಿ ನಿಮಗೆ ಆಲ್ಮೋಸ್ಟ್ ಕಡಿಮೆನೇ ಓಡಿರೋದು. ಇದು 40 ಚೇಂಜ್ ಏನೋ ಡ್ರಿವನ್ ಆಗಿದೆ ಅಷ್ಟೇ ಸರ್. ಇದು ಬಂದು ನಿಮಗೆ 325 ಫೈನಲ್ ಆಗುತ್ತೆ ಸರ್, ಸಿಂಗಲ್ ಓನರ್. ಡೆಡ್ ಲೈನ್ ಪ್ರೈಸು ಸರ್ ಡೆಡ್ ಲೈನ್ ಪ್ರೈಸ್ ಅಂದರೆ ಒಂದು 310 ಫೈನಲ್ ಆಗುತ್ತೆ ಸರ್. 3,10,000ಕ್ಕೆ 2014 ಮಾಡಲು ಸಿಂಗಲ್ ಓನರು ಸ್ಯಾಂಟ್ರೋ ಸಿಗ್ತಿರೋದು. ಬರೀ 40,000 45,000 ಓಡಿರೋ ಗಾಡಿ ಮಾತ್ರ ಇಂಟೀರಿಯರ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬರುತ್ತೆ. ಗಾಡಿ ಮಾತ್ರ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಬಂದು ಫಾರ್ಡ್ ಫಿಯಸ್ಟಾ 2011 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಡೀಸೆಲ್? ಹೌದು ಸರ್, ಡೀಸೆಲ್ ಇದು. ಓಕೆ, ಒಂದು 290 ಫೈನಲ್ ಆಗುತ್ತೆ ಸರ್. 2,90,000ಕ್ಕೆ ಡೀಸೆಲ್ ಫಾರ್ಡ್ ಫಿಯಸ್ಟಾ ಸಿಗ್ತಿರೋದು. ಓಡಿರೋದು ಸರ್ ಕಿಲೋಮೀಟರ್ ಬಂದು 91,000 ಡ್ರಿವನ್ ಆಗುತ್ತೆ. 91,000 ಓಡಿರೋ ಗಾಡಿ. ಬನ್ನಿ ಒಂದ್ಸರ್ತಿ ನೋಡಿ, ಇದ್ರ ಮೇಲೆ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಆಗುತ್ತೆ ಸರ್, ಇನ್ನೂ ಆಗುತ್ತೆ ನೆಗೋಷಿಯಬಲ್ ಮಾಡೋಣ. ಏನ್ ಸರ್, ಸ್ವಿಫ್ಟ್ಗಳು ತುಂಬಾ ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇರೋದು. ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲಾ ಕಲರ್, ಎಲ್ಲ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಎರಡೂ ಇದೆ ಆಪ್ಷನ್ ಸರ್. ಎಲ್ಲ ಪೆಟ್ರೋಲ್ ವೆಹಿಕಲ್ ಸರ್, ಎಲ್ಲ ಪೆಟ್ರೋಲ್ ವೆಹಿಕಲ್. ಅಂಡ್ ಮಾಡೆಲ್ ಗಾಡಿ ಬೇಕು ಅಂದ್ರೆ ಮಾಡೆಲ್ ಗಾಡಿ ಇದೆ. ಅಂಡ್ ಈ ಹಳೆ ಶೇಪ್ ಅಲ್ಲಿ ಬೇಕು ಅಂದ್ರೆ ಹಳೆ ಶೇಪ್ ಅಲ್ಲಿ ಇದೆ. ಕಲರ್ ಬೇಕು ಅಂದ್ರೆ ಕಲರ್ಗಳಿದೆ ಅಂತ ಹೇಳ್ಬೋದು ಸರ್. ಫಸ್ಟ್ ಗಾಡಿ ಹೋಗೋಣ, ಹೊಸ ಮಾಡೆಲ್ ಸರ್, ಹೇಳಿ ಸರ್. ಇದು 2020 ಮಾಡೆಲ್ ಆಪಲ್ ಶೇಪ್ ಬರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. 60,000 ಡ್ರಿವನ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಹೇಳ್ತಾ ಇದೀನಿ, 585 ಫೈನಲ್ ಆಗುತ್ತೆ ಸರ್. 5,85,000ಕ್ಕೆ ಫೈನಲ್ ಆಗುತ್ತೆ. ಡೌನ್ ಪೇಮೆಂಟ್ 1,50,000 ಒಂದು 50,000 ತಗೊಂಬಂದ್ರೆ ಪ್ರಾಪರ್ ಸಿಬಿಲ್ ಇದ್ದು ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದು ಫುಲ್ 0 ಡೌನ್ ಪೇಮೆಂಟ್ ಬೇಕಾದ್ರೆ ಲೋನ್ ಮಾಡ್ಕೊಡೋ. 0 ಡೌನ್ ಪೇಮೆಂಟ್ ಚೆನ್ನಾಗಿರ್ಬೇಕಷ್ಟೇ, ಸಿಬಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಆಗಿದ್ರೆ ಸರ್ ಫುಲ್ 0 ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀವಿ. ಯಾವ ವೇರಿಯಂಟ್ ಸರ್ ಇದು? VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ, ಗ್ರ್ಯಾಂಡ್ ಐಟನ್ ಸರ್. ಸರ್ ಇದು 2014 ಮಾಡಲ್ ಸಿಂಗಲ್ ಓನರ್ ಆಸ್ಟಾ ಆಗಿದೆ ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ ಅಂಡ್ ಆಸ್ತಾ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟು ಎಲ್ಲಾನು ಫೀಚರ್ಸ್ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಗ್ರ್ಯಾಂಡ್ ಐಟನ್ನು ಪೆಟ್ರೋಲ್ ಮೈಲೇಜ್ ಒಂದು 18 ಆರಾಮಾಗಿ ಬರುತ್ತೆ ಸರ್. ಲಾಂಗ್ ಅಲ್ಲಿ ಒಂದು 20 ವರೆಗೂ ಬರುತ್ತೆ. ಪ್ರೈಸಿಂಗ್ 60,000 ಚೇಂಜ್ ಡ್ರಿವನ್ ಆಗಿದೆ ಸರ್. ಪ್ರೈಸಿಂಗ್ ಸರ್ ಪ್ರೈಸ್ ಬಂದು ಇದು ಒಂದು 4,10,000 ಫೈನಲ್ ಆಗುತ್ತೆ ಸರ್. 4,10,000. ಹೌದು, ಏನಾದರೂ ರಿಟರ್ನ್ ಪ್ರೈಸು 390 ಆ ಥರ ಕಷ್ಟ. ಒಂದು 4 lakhs ಹೆಚ್ಚು ಕಡಿಮೆ ಮಾಡ್ಕೊಡೋಣ. 4 ಲಕ್ಷಕ್ಕೆ ಸಿಗ್ತಿರೋದು. ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಆಸ್ತಾ ವೇರಿಯಂಟು, ಗ್ರ್ಯಾಂಡ್ ಐಟನ್ನು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹೌದು. ಅಂಡ್ ಗಾಡಿ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಗಾಡಿ ತೊಗೊಂಡ್ರೆ ಓಡಿಸೋದಷ್ಟೇ ಸರ್. ಇದು ಬಂದು 2015 ಮಾಡಲ್ i20 ಡೀಸೆಲ್ ವೇರಿಯಂಟ್ ಆಗಿದೆ. ಸ್ಪೋರ್ಟ್ಸ್ ಆಗಿದೆ, ಸ್ಪೋರ್ಟ್ಸ್ ವರ್ಷನ್ ಆಗಿದೆ. ಆಮೇಲೆ ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಗಳಿದೆ. ಆಮೇಲೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಚೇಂಜ್ ಮಾಡಿಸಿ ಅವ್ರು ಇವಾಗ ಟಚ್ ಡಿಸ್ಪ್ಲೇ ಹಾಕ್ಸಿದ್ದಾರೆ. ಓಕೆ. ಅಂಡ್ ಮ್ಯಾಗ್ವಿಲ್ ಬರುತ್ತೆ ಆಫ್ಟರ್ ಮಾರ್ಕೆಟ್. ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ. ಓಡಿರೋದು ಸರ್ 71,000 ಡ್ರಿವನ್ ಆಗಿದೆ. 71,000 ಓಡಿರೋದು. ಡೀಸೆಲ್ ಅಲ್ಲಿ ನಿಮಗೆ ಬೇಕು ಅನ್ನೋರಿಗೆ ಸ್ಪೋರ್ಟ್ಸ್ ವೇರಿಯಂಟು ಸರ್. ಪ್ರೈಸಿಂಗ್ ಸರ್ ಒಂದು 525 ಫೈನಲ್ ಆಗುತ್ತೆ. 5,25,000 ಲೋನ್ ಆಪ್ಷನ್ ಇದೆ. ಓಕೆ. ಈ ಕಡೆ ಬರೋದಾದ್ರೆ ಸರ್ 3 ಸ್ವಿಫ್ಟ್ ಕಲರ್ ಅಲ್ಲಿ ಇದೆ, ಹೇಳಿ ಸರ್. ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಓಕೆ. 69,000 ಡ್ರಿವನ್ ಆಗಿದೆ. VXI ವೇರಿಯಂಟ್ ಆಗಿದೆ ಸರ್ ಇದು. ಆಮೇಲೆ ಒಂದು 4,10,000 ಫೈನಲ್ ಆಗಿದೆ ಸರ್. 4,10,000 ಫೈನಲ್ ಆಗುತ್ತೆ. ಓಕೆ. 2012 ಮಾಡಲ್. ನೆಕ್ಸ್ಟ್ ಇರೋದು ಸರ್ ಇದು ಬಂದು 2015 ಮಾಡಲು VXI ಆಪ್ಷನಲ್ಲೂ ವಿತ್ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಬರುತ್ತೆ. ಸಿಂಗಲ್ ಓನರ್, ಇದು ಕೂಡ ಸಿಂಗಲ್ ಓನರ್, ಅದು ಸಿಂಗಲ್ ಓನರ್. ಆಮೇಲೆ ಇದು ಕೂಡ ಸಿಂಗಲ್ ಓನರ್, ಇದು ಕೂಡ ಸಿಂಗಲ್ ಓನರ್. ಸ್ವಿಫ್ಟ್ ಯಾರು ನೋಡ್ತಿದ್ರೆ ಎಲ್ಲ ಸಿಂಗಲ್ ಓನರ್ ಇದೆ. ಇದು ಬಂದು 85,000 ಚೇಂಜ್ ಡ್ರಿವನ್ ಆಗಿದೆ. 5,10,000 ಹೇಳ್ತಾರೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗಿದೆ. 5,10,000 ಇದು VXI. ಇದು VXI ಆಪ್ಷನ್ ಬರುತ್ತೆ ವಿತ್ ಮಿರರ್ ಫೋಲ್ಡಿಂಗ್ ಎಲ್ಲ ಆಪ್ಷನ್ ಇದೆ. ನೆಕ್ಸ್ಟ್ ಇರೋದು ಸರ್ ಇದು ಬಂದು 2014 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಸರ್. ಇದು ಸ್ವಿಫ್ಟ್ ಡಿಸೈರ್ ಆಗಿರುತ್ತೆ. 66,000 ಡ್ರಿವನ್ ಆಗಿದೆ. 5 ಬೇಡ, ಒಂದು 490 ಹಂಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,90,000ಕ್ಕೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ VXI. ಓಕೆ. ಸರ್ ಇದು 2018 ಮಾಡಲ್ಲು ಸೆಕೆಂಡ್ ಓನರ್ ಆಗಿರುತ್ತೆ. ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಕೆಲವರು ಸೆಲೆರಿಯವ್ರಿಗೆ ಒಂದು 450 ಹೇಳ್ತಾರೆ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಓನರ್ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು ಕಿಲೋಮೀಟರ್ ಬಂದು 37,000 ಡ್ರಿವನ್ ಆಗಿದೆ. 37,000 ಡ್ರಿವನ್ ಆಗಿರೋದು. ಓಕೆ. ಓನರ್ ಸೆಕೆಂಡ್ ಓನರ್. ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ವ್ಯಾಗನ್ K51 ಬೆಂಗಳೂರು ಪಾಸಿಂಗ್ ಆಗಿರೋದು ಸರ್, ಹೇಳಿ ಸರ್. 2013 ಮಾಡಲ್ ಸಿಂಗಲ್ ಓನರ್ VXI ಆಗಿದೆ. ನಿಮ್ಗೆ ಜಸ್ಟ್ ಒಂದು 3,10,000 ಆಗುತ್ತೆ ಸರ್. 3,10,000ಕ್ಕೆ ವ್ಯಾಗನ್ 2013 ಮಾಡಲ್ VXI ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್? ಹೌದು ಸರ್, ಜಸ್ಟ್ ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಈಕೋ ನೋಡೋರಿಗೆ 7 ಸೀಟರ್ 8 ಸೀಟರ್ ಸರ್? ಇದು 7 ಸೀಟರ್ ಆಗಿದೆ. 2017 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ.
ಆಗಿರುತ್ತೆ ಸರ್. ಒಂದು 425 ಫೈನಲ್ ಆಗುತ್ತೆ ಸರ್. 4,25,000ಕ್ಕೆ ಈಕೋ ಸಿಗ್ತಿರೋದು. ಅಂಡ್ ಗ್ರಿಲ್ ಕೂಡ ಹಾಕಿದ್ರೆ ನೋಡ್ಬೋದು. 90% ಟೈರ್ ಕೂಡ ಇದೆ. ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರು ನಿಮಗೆ 7 ಸೀಟರ್ ನೋಡೋರಿಗೆ ಆರಾಮಾಗಿ ತಗೊಂಡು ಹೋಗ್ಬೋದು. ಹಿಂದ್ಗಡೆ ಚೈಲ್ಡ್ ಚೇರ್ ಇದೆ, ಸೀಟ್ ಕೂಡ ಇದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ 90% ಅಂಡ್ ಲೋನ್ ಕೂಡ ಅವೈಲೇಬಲ್ ಇದೆಯಲ್ಲ ಸರ್? ಲೋನ್ ಕೂಡ ಅವೈಲೇಬಲ್ ಇದೆ ಸರ್. 2012 ಮಾಡಲು ಫಿಗೋ ಟೈಟಾನಿಯಮ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರುತ್ತೆ. ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. 2,20,000 ಫೈನಲ್ ಆಗುತ್ತೆ ಸರ್. 2,20,000ಕ್ಕೆ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಆಗಿರುತ್ತೆ. 22+ ಮೈಲೇಜ್ ಕೂಡ ಬರುತ್ತೆ ಸರ್. ಕಿಲೋಮೀಟರ್ ಬಂದು 69,000 ಡ್ರಿವನ್ ಆಗಿದೆ ಸರ್. ನೆಕ್ಸ್ಟ್ ಇಟಿಯೋಸ್ ನೋಡೋರಿಗೆ ಒಂದು ವೆಹಿಕಲ್ ಇರೋದು ಸರ್. ಇಟಿಯೋಸ್ ಬಂದು 2011 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ವಿ ವರ್ಷನ್ ಆಗಿದೆ. ಪೆಟ್ರೋಲ್ ವೇರಿಯಂಟು ಫುಲ್ಲಿ ಟಾಪ್ ಎಂಡ್ ಬರುತ್ತಿದ್ದು ಸರ್. ಇದು ಬಂದು ನಿಮಗೆ ಯಾರು ಕೊಡಲ್ಲ ಮಾರ್ಕೆಟಲ್ಲಿ. 3 lakhs ಫೈನಲ್ ಆಗುತ್ತೆ ಸರ್. 3 ಲಕ್ಷಕ್ಕೆ 3 ಲಕ್ಷ ಫೈನಲ್ ಆಗುತ್ತೆ ಸರ್. ಓಡಿರೋದು 72,000 ಜೆನ್ಯೂನ್ ಕಿಲೋಮೀಟರ್ ರೆಕಾರ್ಡೆಡ್ ಇದೆ ಸರ್. 72,000 ವಿ ವೇರಿಯಂಟ್. ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ ವಿಸಿಟ್ ಆಗಿ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ಹೌದು, ಕೆಳಗಡೆ ಕೊಟ್ಟ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಅವೈಲೇಬಲ್ ಇದೆ. ಅಂಡ್ ಎಲ್ಲ ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಂತ ಹೇಳ್ಬೋದು. ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ ಸರ್ ಅದಕ್ಕೆ? ಸರ್ ಡೌನ್ ಪೇಮೆಂಟ್ ಲೋನ್ ಆಗುತ್ತೆ ಸರ್, ಬಟ್ ಆಚೆ ನಾವು ಮಾಡಿಸ್ಕೊಡ್ತೀವಿ ಲೋನ್. ಇದಕ್ಕೂ ಕೂಡ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್, ಹೇಳಿ ಸರ್. ಇದು TUV T8 ಆಗಿದೆ. 2016 ಮಾಡಲ್ ಆಗಿರುತ್ತೆ. 66,000 ಜೆನ್ಯೂನ್ ಕಿಲೋಮೀಟರ್ ರೆಕಾರ್ಡೆಡ್ ಆಗಿದೆ. ಇದು ನಿಮಗೆ ಬಂದು ಒಂದು 6 lakhs ಫೈನಲ್ ಆಗುತ್ತೆ ಸರ್. 6 ಲಕ್ಷಕ್ಕೆ ಸೆಕೆಂಡ್ ಓನರ್ T8 ಆಗಿದೆ ಸರ್. ಟಾಪ್ ಅಂಡ್ ಫುಲ್ಲಿ ಟಾಪ್ ಎಂಡ್ ಬರುತ್ತೆ.